ಭಾರತದ ಮೇಲೆ ಆಗಿನ ಕಾಲದಲ್ಲಿ ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು, ಬ್ರಿಟಿಷರು ದಾಳಿ ಮಾಡಿ ಭಾರತದ ಸಿರಿ ಸಂಪತ್ತನ್ನು ಕೊಳ್ಳೆ ಹೊಡ್ಕೊಂಡು ಹೋದ್ರು. ಅದರಲ್ಲಿ ಬ್ರಿಟಿಷರು ಮಾತ್ರ ಭಾರತ ಬಿಟ್ಟು ಹೋಗುವ ಸಂದರ್ಭದಲ್ಲಿ ಒರಿಜಿನಲ್ ಕೋಹಿನೂರ್ ಡೈಮಂಡ್ ಅನ್ನು ಭಾರತದಲ್ಲೇ ಬಿಟ್ಟು ಡೂಪ್ಲಿಕೇಟ್ ಕೋಹಿನೂರ್ ವಜ್ರವನ್ನು ಇಂಗ್ಲೆಂಡ್ಗೆ ತೆಗೆದುಕೊಂಡು ಹೋದ್ರು. ಬ್ರಿಟಿಷರು ಭಾರತದಲ್ಲಿ ಬಿಟ್ಟು ಹೋದ ಆ ಕೋಹಿನೂರ್ ವಜ್ರ ಬೇರೆ ಯಾರು ಅಲ್ಲ, ನಮ್ಮ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಸ್ಯಾಂಡಲ್ವುಡ್ ದಳಪತಿ ಡಿ ಬಾಸ್ ಅವರು. ಯಾಕೆ ಮಾತು ಹೇಳ್ತಿದ್ದಾರೆ ಅಂದ್ರೆ, ಇಂದು ರಾಜಕೀಯ ಕುತಂತ್ರದಿಂದ ಡಿ ಬಾಸ್ ಅವರು ಜೈಲಿಗೆ ಸೇರ್ಕೊಂಡ್ರು. ಆದ್ರೆ ಅವರ ಕ್ರೇಜ್ ಮಾತ್ರ ಕರ್ನಾಟಕದಲ್ಲಿ ಕಡಿಮೆ ಆಗಿಲ್ಲ. ಯಾಕೆ ಅಂತ ನಮ್ಮ ಟ್ರೇಡ್ ಪಂಡಿತರು ಪ್ರಶ್ನೆ ಮಾಡ್ತಿದ್ದಾರೆ. ಯಾಕಂದ್ರೆ ಡಿ ಬಾಸ್ ಅವರು ಬಿಡುಗಡೆ ಆಗೋ ತನಕ ಯಾವುದೇ ಕನ್ನಡ ಸಿನಿಮಾ ನೋಡಲ್ಲ ಅಂತ ಒಂದು ವರ್ಗ ಅನ್ನ ಆಹಾರ ಬಿಟ್ಟು ಡಿ ಬಾಸ್ ಅವರ ಆಗಮನಕ್ಕಾಗಿ ಕಾಯ್ತಿದ್ದಾರೆ. ಮತ್ತೊಂದು ವರ್ಗ ಡಿ ಬಾಸ್ ಅವರು ಬರೋ ತನಕ ಥಿಯೇಟರ್ ನ ಗೇಟ್ ಗಳು ಓಪನ್ ಮಾಡಲ್ಲ. ಥಿಯೇಟರ್ ಗೆ ಕಂಬಳಿ ಒದಿಸ್ಕೊಂಡು ಈಗಾಗಲೇ ಮತ್ತೊಂದು ವರ್ಗ ಕಾಯ್ತಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಡಿ ಬಾಸ್ ಅವರು ಜೈಲಿಗೆ ಹೋಗಿದ್ದೇ ತಡ. ಸ್ಯಾಂಡಲ್ವುಡ್ ನಲ್ಲಿ ಯಾವುದೇ ಸಿನಿಮಾಗಳು ಹಿಟ್ಟಾಗ್ತಿಲ್ಲ, ರಿಲೀಸ್ ಕೂಡ ಆಗ್ತಿಲ್ಲ. ಯಾಕಂದ್ರೆ ಕರ್ನಾಟಕದ 7 ಕೋಟಿ ಅಭಿಮಾನಿಗಳ ಒಡೆಯ ನಮ್ಮ ಡಿ ಬಾಸ್ ಅವರು ಇಲ್ಲ ಅಂದ್ರೆ ಸ್ಯಾಂಡಲ್ವುಡ್ ನಲ್ಲಿ ಯಾವುದೇ ಸಿನಿಮಾಗಳು ಹಿಟ್ಟಾಗಲ್ಲ. ಇಂದು ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಮ್ಮ ಡಿ ಬಾಸ್ ಅವರು ಈಗಾಗಲೇ ಜೈಲು ಸೇರ್ಕೊಂಡಿದ್ದಾರೆ. ಆದ್ರೆ ಅವರ ಮೇಲೆ ಇರುವ ಪ್ರೀತಿಯ ಅಭಿಮಾನ ಮಾತ್ರ ಇದುವರೆಗೆ ಕಡಿಮೆ ಆಗಿಲ್ಲ. ಕರ್ನಾಟಕದಲ್ಲಿ ಒಬ್ಬ ಮನುಷ್ಯ ಕಷ್ಟದಲ್ಲಿ ಇದ್ದಾಗ ಬಾಯಿಗೆ ಬಂದಂಗೆ ಕೆಲವರು ಮಾತಾಡ್ತಾರೆ. ಡಿ ಬಾಸ್ ಅವರಿಗೆ ಗಲ್ ಶಿಕ್ಷೆ ಆಗುತ್ತೆ, ಡಿ ಬಾಸ್ ಅವರು ಜೀವನ ಪರ್ಯಂತ ಜೈಲಿನಲ್ಲೇ ಇರ್ತಾರೆ ಅಂತ ಕೆಲವರು ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ. ಇನ್ನು ಕೆಲವರು ಒಂದ್ ಹೆಜ್ಜೆ ಮುಂದಕ್ಕೆ ಹೋಗಿ ಡಿ ಬಾಸ್ ಅವರು ಜೈಲಿಗೆ ಹೋಗಿದ್ದು ಒಳ್ಳೇದಾಯ್ತು. ಯಾಕಂದ್ರೆ ಸ್ಯಾಂಡಲ್ವುಡ್ ನಲ್ಲಿ ಬಿಡುಗಡೆಯಾದ ಎಲ್ಲಾ ಸಿನಿಮಾಗಳು ಹಿಟ್ಟಾಗ್ತಿದಾವೆ, ಒಳ್ಳೆ ಕಲೆಕ್ಷನ್ ಮಾಡ್ತಿದಾವೆ. ಒಂದು ವೇಳೆ ಡಿ ಬಾಸ್ ಅವರು ಹೊರಗೆ ಇದ್ದಿದ್ರೆ ಸ್ಯಾಂಡಲ್ವುಡ್ ಎಕ್ಕುಟ್ಟೋಗ್ತಿತ್ತು ಅಂತ ಕೆಲವರು ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ. ಅವ್ರಿಗೆಲ್ಲ ನಾನು ಹೇಳೋದು ಒಂದೇ, ಅರೇ ಪೆಂಗು ಮುಂಡೆವ, ಸ್ಯಾಂಡಲ್ವುಡ್ ಕಷ್ಟದಲ್ಲಿ ಇದ್ದಾಗ ಡಿ ಬಾಸ್ ಅವರ ಹಳೆ ಸಿನಿಮಾಗಳನ್ನು ರಿಲೀಸ್ ಮಾಡಿ ಸಿಂಗಲ್ ಥಿಯೇಟರ್ ಗಳ ಮಾಲೀಕರ ಜೀವ ಉಳಿಸಿದ್ದು ಬೇರೆ ಯಾರು ಅಲ್ಲ, ಇದೇ ನಮ್ಮ ಡಿ ಬಾಸ್ ಅವರು. ಯಾಕಂದ್ರೆ ಕರ್ನಾಟಕದ ಜನ ಡಿ ಬಾಸ್ ಅವರ ಹಳೆ ಸಿನಿಮಾಗಳನ್ನು ರಿಲೀಸ್ ಮಾಡಿದ್ರು ಕೂಡ ಯಾರು ಮೂಸ್ ನೋಡ್ಲಿಲ್ಲ. ಆದ್ರೆ ನಮ್ಮ ಡಿ ಬಾಸ್ ಅವರ 7 ಕೋಟಿ ಅಭಿಮಾನಿಗಳಂತೂ ಬ್ಯಾಕ್ ಟು ಬ್ಯಾಕ್ ಆ ಸಿನಿಮಾಗಳನ್ನು 10 ಬಾರಿ ನೋಡಿ ಆ ಸಿನಿಮಾಗಳನ್ನು ರಿಲೀಸ್ ಟೈಮ್ ಅಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಮಾಡಿದ್ರು. ಅದು ಡಿ ಬಾಸ್ ಅವರ ಫ್ಯಾನ್ಸ್ ಗಿರೋ ತಾಕತ್ತು. ನಿಜ ಹೇಳ್ಬೇಕಂದ್ರೆ ಡಿ ಬಾಸ್ ಅವರು ಬರೋ ತನಕ ನಾನು 1000 ಕೋಟಿ ಕಲೆಕ್ಷನ್ ಮಾಡಲ್ಲ ಅಂತ ಕಾಂತಾರ ಸಿನಿಮಾ ಈಗಾಗಲೇ OTT-ಗೆ ಬಂದಿದೆ. ಒಂದು ವೇಳೆ ಡಿ ಬಾಸ್ ಅವರು ಹೊರಗಡೆ ಬಂದಾಗ ಕಾಂತಾರ ಪಕ್ಕ 1000 ಕೋಟಿ ಕಲೆಕ್ಷನ್ ಮಾಡುತ್ತೆ ಅಂತ ನಮ್ಮ ಡಿ ಬಾಸ್ ಫ್ಯಾನ್ಸ್ ಹೇಳ್ತಿದ್ದಾರೆ. ಈಗಾಗಲೇ ಸ್ಯಾಂಡಲ್ವುಡ್ ಮಕಾಡೆ ಮಲಗಿದೆ. ಈ ವರ್ಷದಲ್ಲಿ ಬಿಡುಗಡೆಯಾದ ಯಾವುದೇ ಕನ್ನಡ ಸಿನಿಮಾಗಳು ಕೂಡ 100 ಕೋಟಿ ಕ್ಲಬ್ಗೆ ಸೇರಿಲ್ಲ. ಯಾಕಂದ್ರೆ ಡಿ ಬಾಸ್ ಅವರ ಸಿನಿಮಾಗಳು ಮಾತ್ರ 100 ಕೋಟಿ ಕ್ಲಬ್ಗೆ ಸೇರುವ ತಾಕತ್ತಿರುತ್ತೆ. 100 ಕೋಟಿ ಕ್ಲಬ್ಗೆ ಸೇರುವ ಸಿನಿಮಾಗಳು ಮಾಡುವ ಏಕೈಕ ಸೂಪರ್ ಸ್ಟಾರ್ ಅಂದ್ರೆ ಅದು ನಮ್ಮ ಡಿ ಬಾಸ್ ಅವರು ಮಾತ್ರ. ಇಂದಲ್ಲ ನಾಳೆ ಡಿ ಬಾಸ್ ಅವರು ರಿಲೀಸ್ ಆಗೋದು ಪಕ್ಕ. ತಪ್ಪು ಮಾಡಿಲ್ಲ ಅಂದ್ರೆ ಫೆಬ್ರವರಿಗೆ ಬೇಲ್ ಮೇಲೆ ಹೊರಗಡೆ ಬರ್ತಾರೆ ನಮ್ಮ ಡಿ ಬಾಸ್ ಅವರು ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.